ಡೆಡ್ಲಿ ಫೈನಲ್ 3,95,000 ನೋ ನೆಗೋಷಿಯಬಲ್ ಬ್ರದರ್. ಶಿಫ್ಟ್ ಡೀಸೆಲ್ ಗಾಡಿ. ಓಕೆ, ನಿಮ್ಗೆ ಜಸ್ಟ್ 5 lakhs ಕೊಟ್ಬಿಡ್ತೀನಿ. 5 ಲಕ್ಷನಾ ಸರ್? ಎಸ್ ಬ್ರದರ್. ಬಲೆನೋ 2 ಇಟ್ಟಿದ್ದೀರಿ. ಎಸ್ ಬ್ರದರ್. ಅದರಲ್ಲಿ ಮೊದಲನೇ ಬಲೆನೋ ಡೀಟೇಲ್ಸ್ ಕೊಡಿ ಸರ್. 2,000 ನೋ ನೆಗೋಷಿಯಬಲ್, 5,70,000 ಕೊಡ್ತೀನಿ. ಡೀಸೆಲ್ ಗಾಡಿ, 7 ಸೀಟರ್, ಎರ್ಟಿಗಾ VDI ಗಾಡಿ ಸರ್. ಹಾಗೆ ಒಂದು ಡೀಸೆಲ್ ಅಲ್ಲಿ ಸ್ವಿಫ್ಟ್ ಬೇಕು ಅನ್ನೋರ್ಗೆ ಸರ್ 2014 ಸಿಂಗಲ್ ಓನರ್ ಬ್ರದರ್. ಸರ್ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್, ವೈಟ್ ಕಲರ್ ಅಲ್ಲಿ. ಸರ್ 2015 ಸಿಂಗಲ್ ಓನರ್ ಡಿಸೈರ್ ಸರ್. VDI ಗಾಡಿ ಸಿಂಗಲ್ ಓನರ್. 2016 ಸಿಂಗಲ್ ಓನರ್ ಗಾಡಿ. ಓಕೆ, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಸರ್ ನಾನು ಒಂದು 11 years ಇಂದ 12 years ತನಕ ಗಾಡಿ ಡೀಲಿಂಗ್ ಮಾಡಿದ್ದೀನಿ. ಈ ಕಂಡೀಷನ್ ಇಷ್ಟು ನೀಟಾಗಿರೋ ಗಾಡಿ ನಾನು ಪ್ರಾಮಿಸ್ ನಾನು ನೋಡಿಲ್ಲ ಸರ್. ಸರ್ ಈ ಡೆಡ್ಲಿ ಫೈನಲ್ 380 ಕೊಡ್ತೀನಿ ಸರ್. ಬರೀ 380ಕ್ಕೆ? ಎಸ್ ಬ್ರದರ್. ಡೆಡ್ಲಿ ಫೈನಲ್ ನಿಮಗೆ 15 ಮಾಡಲು ಪೆಟ್ರೋಲ್ ಗಾಡಿ ಸ್ವಿಫ್ಟ್ ಡಿಸೈರ್. ಓಕೆ ಸರ್. 3,95,000 ಡೆಡ್ಲಿ ಫೈನಲ್ ಕೊಡ್ತೀನಿ ಸರ್. 3,95,000. ಎಸ್ ಬ್ರದರ್. ಓಕೆ ಸರ್. ಇನ್ನೊಂದು ಪೋಲೋ ಇದು ಬಂದು ಫುಲ್ಲಿ ಟಾಪ್ ಎಂಡ್ ಸರ್. 2020 ಮಾಡಲ್ ಐಲ್ಯಾಂಡ್ ಪ್ಲಸ್ ಸರ್. i20 ಬಂದು ಎಲೈಟ್ ಶೇಪ್, ಲೇಟೆಸ್ಟ್ ಶೇಪ್ 2014. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಇದ್ದೀನಿ 2026 ಮೊದಲ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಹತ್ರ ಇದ್ದೀನಿ. ಸರ್ ಹೇಗಿದ್ದೀರಿ? ನಿಮ್ಗೂ ಸೂಪರ್ ಆಗಿದೆ ಸರ್. ನಿಮ್ಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ನಮ್ಮ ವೀಕ್ಷಕರಿಗೆ ನಾನು ರೀಸೆಂಟ್ ಆಗಿ 15 days ಇಂದ ವಿಡಿಯೋ ಮಾಡಿದ್ದೆ ನಿಮ್ಮ ಶೋರೂಮ್ ಅಲ್ಲಿ. ಸೊ ಸ್ಟಾಕ್ ಖಾಲಿ ಆಗಿದೆ, ಬನ್ನಿ ಸರ್ ಅಂತ ಹೇಳ್ಬಿಟ್ಟು ನಿನ್ನೆ ತಾನೇ ಮೆಸೇಜ್ ಹಾಕಿದ್ರೆ ಸರ್ ಆಯ್ತು ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ ಸರ್. ಇವತ್ತು ಡೇಟ್ ಹೇಳ್ಬಿಡಿ, ಹೆಂಗೆ ಯಾವತ್ತು ವಿಡಿಯೋ ಮಾಡ್ತಾ ಇದೀವಿ? ಡೇಟ್ ಬಂದು 9ನೇ ತಾರೀಕು ಜನವರಿ 2026. ಓಕೆ ಸರ್, ನಿಮ್ ನೇಮ್ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಸರ್ ನನ್ನ ಹೆಸರು ಪವನ್ ಅಂತ. ಇದು ಬಂದು ಹೊರನಾಡು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಪೀನಿಯಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು. ಯಾಕಂದ್ರೆ ಬೆಂಗಳೂರಲ್ಲಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ತುಂಬಾ ಇದಾವೆ. ಸೊ ಇದು ನಮ್ದು ಇರೋದು ಪೀನಿಯಾ ಸೆಕೆಂಡ್ ಸ್ಟೇಜ್. ನಿಮ್ಗೆ ಲೊಕೇಶನ್ ಬೇಕಾದ್ರೆ ನಂಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಬ್ರದರ್. ಸ್ನೇಹಿತರೆ, ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು. ಗಾಡಿ ಕ್ಯಾಟ್ಲಾಗ್ ಬರುತ್ತೆ, ಆಮೇಲೆ ಡೀಟೇಲ್ಸ್ ಬರುತ್ತೆ, ಲೊಕೇಶನ್ ಕೂಡ ಬರುತ್ತೆ ಅಂತ ಹೇಳ್ತಾ ನಾನು ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೋದು. ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಅಂತ. ಸರ್ ಹೆಚ್ಚಿಗೆ ತಡ ಮಾಡ್ದಂಗೆ ವಿಡಿಯೋ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ, ಎಲ್ಲಾ ಗಾಡಿ ಮಾಹಿತಿನ ತಿಳಿಸ್ಕೊಡೋಣ. ಸರ್ ಎಷ್ಟು ಗಾಡಿಗಳಿದೆ ಸರ್? ಸರ್ ಇವತ್ತೊಂದು ವೆಹಿಕಲ್ಸ್ ತುಂಬಾ ಸೇಲ್ ಆಗಿದೆ. ಸೊ ಅದರಿಂದ ಇವಾಗ ಜಸ್ಟ್ ಒಂದು 30-35 ಕಾರ್ಸ್ ಇದೆ. 35 ಕಾರ್ಸ್ ಇದೆ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ಮೊದಲನೇದಾಗಿ ಟಾಟಾ ಟಿಯಾಗೋ ಸರ್ 2019 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಜಸ್ಟ್ 45,000 ಶೋರೂಮ್ ರೆಕಾರ್ಡ್ ಬ್ರದರ್. ಎಕ್ಸಾಕ್ಟ್ ಫುಲ್ಲಿ ಟಾಪ್ ಅಂಡ್ 5 ಮ್ಯಾಗ್ವಿಲ್ ಬರುತ್ತೆ, ಕಂಪ್ಲೀಟ್ ಟಾಪ್ ಅಂಡ್ ಬ್ರದರ್. ಇದು ಓಕೆ, ನಿಮ್ಗೆ ಡೆಡ್ಲಿ ಫೈನಲ್ ಸರ್. ಇದು 3,95,000 ಕೊಟ್ಬಿಡ್ತೀನಿ ಸರ್. 395 ಡೆಡ್ಲಿ ಫೈನಲ್ ಸರ್. ಓಕೆ ಸ್ನೇಹಿತರೆ, ನೋಡ್ತಾ ಇರಬಹುದು ಇಂಟೀರಿಯರ್ ಲೆದರ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಒಳ್ಳೆ ಲೆದರ್ ಸೀಟ್ ಬರ್ತವೆ, ಆಲ್ಡೋರ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. 5 ಮ್ಯಾಗ್ವಿಲ್, ಈವನ್ ಸ್ಟೆಪ್ನಿ ಸಹ ಮ್ಯಾಗ್ವಿಲ್ ಬರುತ್ತೆ ಸರ್. ಪ್ರೈಸ್ ಸರ್? ಸರ್ ಡೆಡ್ಲಿ ಫೈನಲ್ 3,95,000 ನೋ ನೆಗೋಷಿಯಬಲ್ ಬ್ರದರ್. 3,90,000. ಅದ್ರಲ್ಲಿ ಯಾವುದೇ ರೀತಿ ಬಾರ್ಗಿನ್ ಬೇಡ. ಎಸ್ ಬ್ರದರ್. ಓಕೆ ಸರ್. ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ, ಡೀಟೇಲ್ಸ್ ಸರ್? 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಬ್ರದರ್. ಎಕ್ಸ್ಟ್ರಾ ಕ್ಲಾಸ್ ಇದೆ, ಬ್ರಾಂಡ್ ನ್ಯೂ 80% to 90% ಎಕೋ ಟೈರ್ಸ್ ಗಳು ಇದೆ ಸರ್. ಡೆಡ್ಲಿ ಫೈನಲ್ ನಿಮ್ಗೆ ಡೀಸೆಲ್ ಗಾಡಿ ಏನ್ ಬ್ರದರ್, ಇದು ಸ್ವಿಫ್ಟ್ ಡೀಸೆಲ್ ಗಾಡಿ. ಓಕೆ, ನಿಮ್ಗೆ ಜಸ್ಟ್ 5 lakhs ಕೊಟ್ಬಿಡ್ತೀನಿ. 5 ಲಕ್ಷನಾ ಸರ್? ಎಸ್ ಬ್ರದರ್. ಓಕೆ ಸ್ನೇಹಿತರೆ, ನೋಡ್ತಾ ಇರಬಹುದು ಇಂಟೀರಿಯರ್ ಲೆದರ್ ಅಫಲ್ಸರಿ, ಸೀಟ್ ಕವರ್ ಬರುತ್ತೆ, ಹಾಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಸರ್ ಬೇರೆ ಫೀಚರ್ಸ್ ಏನಿದೆ ಗಾಡಿಗೆ? ಪವರ್ ಸ್ಟೇರಿಂಗ್, ಎಸಿ, ಆಲ್ಡೋರ್ ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ABS ಗಾಡಿ ಇದು. ಒಳ್ಳೆ ಲಕ್ಸುರಿ ಸೀಟ್ ಕವರ್ಸ್ ಇದೆ, ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ ಬ್ರದರ್. ಓಕೆ, ಎಕೋಮೋ ಟೈಲ್ಸ್ ಗಳು ಇದೆ, ಗಾಡಿ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಓಕೆ ಸರ್, ಇದೇ ಸೇಮ್ ಪ್ರೈಸ್ ಅಲ್ಲಿ ಸಿಯಾಜ್ ಕೊಟ್ಬಿಡಿ ಸರ್. 2017 ಸೆಕೆಂಡ್ ಓನರ್ ಸರ್. ಇದು ಅದ್ ಬಂದ್ ಸಿಂಗಲ್ ಓನರ್, ಇದು ಬಂದ್ ಸೆಕೆಂಡ್ ಓನರ್. ಓಕೆ, ಇದು ಬಂದು ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್, ABS, ಏರ್ ಬ್ಯಾಗ್, ಕಂಪ್ನಿ ಒಳ್ಳೆ ಲಕ್ಸುರಿ ಗಾಡಿ ಬ್ರದರ್. ಇದು ಓಕೆ, 5,20,000 ಡೆಡ್ಲಿ ಫೈನಲ್ ಕೊಡ್ತೀನಿ. 5,20,000. ಹೌದು ಬ್ರದರ್. ಸರ್ ಹಾಗೆ ಒಂದು ಹೋಂಡಾ ಯಾವ್ದು ಸ್ಪೆಷಲ್ ಗಾಡಿ ಇಟ್ಟಿದ್ದೀರಿ, ಯಾವ್ದು ಡೀಟೇಲ್ಸ್ ಕೊಡಿ ಸರ್? ಹೋಂಡಾ WRV ಸರ್. WRV ಅಂತ? ಎಸ್ ಬ್ರದರ್. ಹೋಂಡಾ ಅಮೇಜ್ ಪ್ರೈಸ್ ಸಿಕ್ಬಿಡುತ್ತೆ ಸರ್. 18 ಮಾಡಲು ಹೋಂಡಾ ಅಮೇಜ್ ತಗೋಬೇಕಂದ್ರೆ ನಿಮ್ಗೆ ಇವತ್ತು ಬಜಾರ್ ಒಂದು 5,500 6 ಲಕ್ಷ ಇದೆ. ಓಕೆ, ಫುಲ್ಲಿ ಟಾಪ್ ಎಂಡ್. ನಾನು WRV ಕೊಡ್ತೀನಿ ಸರ್. ಓಕೆ, ಸನ್ ರೂಫ್ ಗಾಡಿ, VX ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್, ಬ್ರಾಂಡ್ ನ್ಯೂ ಎಕೋಮೋ ಟೈರ್ಸ್ ಗಳು ಇದೆ ಸರ್. ಇದು ಕೋಟೆಡ್ ಪ್ರೈಸ್ ಬಂದು ಡೆಡ್ಲಿ ಫೈನಲ್ ಸರ್ ನಿಮ್ಗೆ 6,60,000 ಕೊಡ್ತೀನಿ. 6,60,000 ಸರ್? ಎಸ್ ಬ್ರದರ್. ಓಕೆ ಸರ್, ಲೋನ್ ಆಗುತ್ತೆ ಗಾಡಿಗೆ? 100%. ಯಾವ ಗಾಡಿ, ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ? 2012 ಮೇಲೆ ಸಿವಿಲ್ ಚೆನ್ನಾಗಿದ್ರೆ 100% ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್, ಬಲೆನೋ 2 ಇಟ್ಟಿದ್ದೀರಿ? ಎಸ್ ಬ್ರದರ್. ಅದರಲ್ಲಿ ಮೊದಲನೇ ಬಲೆನೋ ಡೀಟೇಲ್ಸ್ ಕೊಡಿ ಸರ್? ಇದು ಬಂದು ಆಟೋ ಗೇರ್ ಬ್ರದರ್. 2015 ಸೆಕೆಂಡ್ ಓನರ್, 80,000 ಶೋರೂಮ್ ಮೇಂಟೆನೆನ್ಸ್, ಬ್ರಾಂಡ್ ನ್ಯೂ ಟೈರ್, JK ಟೈರ್ಸ್ ಹಾಕಿದೀನಿ ನಾನೇ. ನಿಮ್ಗೆ ಆಟೋಮೆಟಿಕ್ ಗಾಡಿ ಸರ್ ಇದು. ಪವರ್ ಸ್ಟೇರಿಂಗ್, AC, ಆಲ್ಡೋರ್ ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, AMT ಗೇರ್ ಬಾಕ್ಸ್ ಇರುತ್ತೆ ಸರ್. ಇದು ಆಟೋಮೆಟಿಕ್, ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಡೆಡ್ಲಿ ಫೈನಲ್ ಸರ್ 4,5 ಲಕ್ಷ ಕೊಡ್ತೀನಿ. 4,500 ಸರ್? ಎಸ್ ಬ್ರದರ್. ಓಕೆ, ಬಲನೋ ಬೇಕು ಅಂದ್ರೆ ನಿಮ್ಗೆ ಇದು ಬಂದು ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್. ಓಕೆ, ಇದು ಬಂದು ಗ್ರೇ ಕಲರ್, 2016 ಸಿಂಗಲ್ ಓನರ್.
16 ಸಿಂಗಲ್ ಓನರ್. ಎಸ್ ಬ್ರದರ್, ಫುಲ್ಲಿ ಟಾಪ್ ಅಂಡ್ ಮ್ಯಾಗ್ ವೀಲ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಗ್ರೇ ಕಲರ್ ಗಾಡಿ, ನೀಟ್ ಅಂದ್ರೆ ನೀಟ್ ಆಗಿ ಗಾಡಿ ಇದೆ ಬ್ರದರ್, ಸಿಲ್ವರ್ ಗ್ರೇ ಇದು. ಇದು ಬಂದು ನಿಮ್ಗೆ ಡೆಡ್ಲಿ ಫೈನಲ್ 5 ಲಕ್ಷ ಕೊಡ್ತೀನಿ. 5 ಲಕ್ಷಕ್ಕ ಸರ್? ಎಸ್ ಬ್ರದರ್. ಓಕೆ, ಎರ್ಟಿಗಾ ತಗೊಬಿಡೋಣ ಸರ್? ಎಸ್ ಬ್ರದರ್. ಸ್ನೇಹಿತರೆ, ಯಾರಿಗಾದ್ರೂ 7 ಸೀಟರ್ ಎರ್ಟಿಗಾ ಬೇಕು ಅಂತಂದ್ರೆ ಒಂದು 2014 ಮಾಡಲ್ ಇದೆ ಸರ್. ಡೀಟೇಲ್ಸ್ ಸರ್ 2014 ಸೆಕೆಂಡ್ ಓನರ್, ವೆಲ್ ಮೇಂಟೈನ್ ಗಾಡಿ, ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್ ಇದು. ನಿಮ್ಗೆ ಡೆಡ್ಲಿ ಫೈನಲ್ ಸರ್ ಇದು, ನಿಮ್ಗೆ ನೋ ನೆಗೋಷಿಯಬಲ್ 5,70,000 ಕೊಡ್ತೀನಿ. ಡೀಸೆಲ್ ಗಾಡಿ, 7 ಸೀಟರ್ ಎರ್ಟಿಗಾ ವಿಡಿಐ ಗಾಡಿ. ವಿಡಿಐ? ಎಸ್ ಬ್ರದರ್. ಓಕೆ ಸ್ನೇಹಿತರೆ, ಯಾರಿಗಾದ್ರೂ 7 ಸೀಟರ್ ಬೇಕು ಅಂತಂದ್ರೆ ಒಳ್ಳೆ ಎರ್ಟಿಗಾ ಸಿಗುತ್ತೆ. ಎರ್ಟಿಗಾ ಇದೆ ಸರ್. ಹುಂಡೈ ಕ್ರೆಟಾ ಡೀಟೇಲ್ಸ್ ಸರ್ 2018 ಸೆಕೆಂಡ್ ಓನರ್ ಸರ್ ಇದು. 1,06,000 ಶೋರೂಮ್ ಮೇಂಟೆನೆನ್ಸ್, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ, ಓಕೆ. ವೆಲ್ ಮೇಂಟೈನ್ ಗಾಡಿ ಇದೆ ಸರ್. 2018 ಸೆಕೆಂಡ್ ಓನರ್. ಆಫ್ಟರ್ ಮಾರ್ಕೆಟ್ ಕಸ್ಟಮರ್, ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್, ಕರೆಕ್ಟ್ ಆದ ಮ್ಯಾಗ್ವಿಲ್ ಹಾಕಿದ್ದಾರೆ. ನೀಟ್ ಅಂದ್ರೆ ನೀಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಇದು. ಡೆಡ್ಲಿ ಫೈನಲ್ ಸರ್ ನಿಮ್ಗೆ 7,70,000 ಡೆಡ್ಲಿ ಫೈನಲ್ ಕೊಡ್ತೀನಿ ಸರ್. 7,70,000? ಹೌದು ಸರ್. ಡೀಸೆಲ್ ಗಾಡಿ, ಕ್ರೇಟಾ ಡೀಸೆಲ್ ಇಂಜಿನ್. ಓಕೆ ಸರ್. ಹುಂಡೈ ವರ್ಣ ಯಾರು ಕೊಟ್ಟಿರಬಾರ್ದು ಆ ತರ ಬೆಲೆಯಲ್ಲಿ ಕೊಡಿ ಸರ್. 2012 ಮಾಡಲು ಹ್ಯುಂಡೈ ವರ್ನಾ SX. ಓಕೆ, ಫುಲ್ಲಿ ಟಾಪ್ ಎಂಡ್ ಗಾಡಿ, ವೆಲ್ ಮೇಂಟೈನ್ ಗಾಡಿ ಇದೆ ಸರ್. ನಿಮ್ಗೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಅದನ್ನ ತೆಗ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಮ್ಯಾಗ್ವೀಲ್ ಇದೆ, ಫುಲ್ಲಿ ಟಾಪ್ ಎಂಡ್ ಬೇಡ. ಜಸ್ಟ್ 3,40,000 ಕೊಡ್ತೀನಿ ಸರ್. 3,40,000 ಸರ್? ಎಸ್ ಬ್ರದರ್. ಓಕೆ ಸರ್. ಹಾಗೆ ಒಂದು ಸಿಯಾಜ್ ಸರ್, ಮತ್ತೊಂದು ಸಿಯಾಜ್ ಇದೆ. ಇದು ಬಂದು ZA ಪ್ಲಸ್. ಇದು ಬಂದು 2015 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ತುಂಬಾ ನೀಟ್ ಅಂದ್ರೆ ನೀಟ್ ಕಂಡೀಷನ್ ಇದೆ ಸರ್. ಓಕೆ. ಇದು ಅಷ್ಟೇ ಸರ್. ನಿಮ್ ಡೆಡ್ಲಿ ಫೈನಲ್ ನಿಮ್ಗೆ 440 ಕೊಟ್ಬಿಡ್ತೀನಿ ಸರ್. 440ಕ್ಕೆ? ಎಸ್ ಬ್ರದರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಗಾಡಿ ವೆಲ್ ಮೇಂಟೈನ್ ಇದೆ ಸರ್. ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಓಕೆ ಸರ್. ಬ್ರಿಜಾ ಇದೆ ನಮ್ಮಲ್ಲಿ 2 ಬ್ರಿಜಾ ಇದೆ. ಎಸ್ ಬ್ರದರ್. ZA ಪ್ಲಸ್, ಪ್ರೊಜೆಕ್ಟರ್ ಹೆಡ್ಲೈಟ್, ಕ್ರೂಸ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್, ಇಂಟೀರಿಯರ್ ತೋರಿಸಿ ಸರ್. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಬ್ಯಾಕ್ ವೈಫರ್, ಕ್ರೂಸ್ ಕಂಟ್ರೋಲ್ಸ್, ಒಳ್ಳೆ ಕಂಪ್ನಿ ಮ್ಯಾಚಿಂಗ್ ಸೀಟ್ ಕವರ್ಸ್ ಬರುತ್ತೆ ಕಂಪ್ನಿಯಿಂದಾನೆ ನಿಮ್ಗೆ ಸರ್. ಇದು ಡೆಡ್ಲಿ ಫೈನಲ್ ನಿಮ್ಗೆ 6 ಲಕ್ಷ ಕೊಡ್ತೀನಿ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಕಸ್ಟಮರ್ ಕೊಡಬೇಕು. 6 ಲಕ್ಷಕ್ಕ ಸರ್? ಎಸ್ ಬ್ರದರ್. ಓಕೆ. ನಿಮ್ಗೆ ZA ಪ್ಲಸ್ ಕಲರ್ ಬ್ಲೂ ಬೇಡ ಅಂದ್ರೆ ರೆಡ್ ಕಲರ್ ಬೇಕು ಅಂದ್ರೆ ಬ್ರಿಜಾ ಇನ್ನೊಂದು ಗಾಡಿ ಇದೆ ಸರ್. ಓಕೆ. ವಿಡಿಐ ಗಾಡಿ, ಸಿಂಗಲ್ ಓನರ್. 2016 ಸಿಂಗಲ್ ಓನರ್ ಗಾಡಿ. ಓಕೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ನಿಮ್ಗೆ ಇಂಟೀರಿಯರ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕವರ್ ಹಾಕಿದಾರೆ ಕಸ್ಟಮರ್. ವಿಡಿಯೋ ಆಪ್ಷನಲ್ ಗಾಡಿ ಸರ್. ಓಕೆ. ಇದು ಡೆಡ್ಲಿ ಫೈನಲ್, ಇದನ್ನು 6 ಲಕ್ಷ ಕೊಟ್ಬಿಡ್ತೀನಿ ಸರ್. ಇದನ್ನು 6 ಲಕ್ಷಕ್ಕ ಸರ್? ಎಸ್ ಬ್ರದರ್. ಎರಡು ಸೇಮ್ ಪ್ರೈಸ್? ಎರಡು ಸೇಮ್ ಪ್ರೈಸ್. ಅದು ZA ಪ್ಲಸ್, ಇದು ವಿಡಿಐ ಬ್ರದರ್. ಓಕೆ ಸರ್. ಹಾಗೆ ಒಂದು ಡೀಸೆಲ್ ಅಲ್ಲಿ ಸ್ವಿಫ್ಟ್ ಬೇಕು ಅನ್ನೋರ್ಗೆ ಸರ್ 2014 ಸಿಂಗಲ್ ಓನರ್ ಬ್ರದರ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕಿದ್ರೆ ಕಸ್ಟಮರ್. ಆಲ್ ಡೋರ್ ಪವರ್ ವಿಂಡೋಸ್, AC, ವಿಡಿಐ ಗಾಡಿ ಸರ್. ಇದು ಡೀಸೆಲ್ ಗಾಡಿ, ನೀಟ್ ಅಂದ್ರೆ ನೀಟ್ ಕಂಡೀಷನ್ ಇದೆ ಬ್ರದರ್. ಡೆಡ್ಲಿ ಫೈನಲ್ ನಿಮ್ಗೆ 4,30,000 ಕೊಡ್ತೀನಿ. ಅದರಲ್ಲೂ ನಿಮ್ಗೆ ಒಂದು 23 ಲೋನೇ ಮಾಡ್ಕೊಡ್ತೀನಿ. 420ಕ್ಕ ಸರ್? ಎಸ್ ಬ್ರದರ್. ಓಕೆ ಸರ್. ಸರ್ ಡಸ್ಟರ್ ಸರ್, ಒಂದು ಅಡ್ವೆಂಚರ್ ವೆಹಿಕಲ್ ಡಸ್ಟರ್ ಡೀಟೇಲ್ಸ್ ಕೊಡಿ ಸರ್. 2016 85 PS ರೆನಾಲ್ಡ್ ಡಸ್ಟರ್. ಇದು ರೀನಂಬರ್ ಆಗಿದೆ ಬ್ರದರ್. ಓಕೆ. ಕನ್ವರ್ಷನ್ ಗಾಡಿ, ಕಸ್ಟಮರ್ ರೀನಂಬರ್ ಮಾಡಿದ್ದಾರೆ ಅಂದ್ರೆ ಕಸ್ಟಮರ್ ಮಾಡಿಸಿರೋದು? ಎಸ್ ಬ್ರದರ್. ಓಕೆ. ಅಡ್ವೆಂಚರ್ ವೇರಿಯಂಟ್ ಬ್ರದರ್ ಇದು. ನಿಮ್ಗೆ ಇದು ಬಂದು 2016 ಸೆಕೆಂಡ್ ಓನರ್ ಗಾಡಿ. ಓಕೆ. 90,000 ಶೋರೂಮ್ ರೆಕಾರ್ಡ್, 85 PS ಗಾಡಿ. ಡೆಡ್ಲಿ ಫೈನಲ್ ಚಾಲೆಂಜ್ ಪ್ರೈಸ್ 4,75,000 ಕೊಟ್ಬಿಡ್ತೀನಿ. 4,75? ಎಸ್ ಬ್ರದರ್. ಓಕೆ ಸರ್. ಹೋಂಡಾ ಸಿಟಿ ಡೀಟೇಲ್ಸ್? 2012 ಮಾಡಲ್, ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಏನಾದ್ರು ಇನ್ಸೂರೆನ್ಸ್ ಕಟ್ಕೊಟ್ರೆ 2,70,000 ಲೋನ್ ಆಗುತ್ತೆ. ಗಾಡಿ ವ್ಯಾಪಾರ ಬಂದು 3 lakh ಕೊಡ್ತೀನಿ. ಜಸ್ಟ್ 30,000 ಡೌನ್ ಪೇಮೆಂಟ್ ಗೆ ಗಾಡಿ ಸಿಗುತ್ತೆ. ಒಂದೇ ಪೇಮೆಂಟ್ ಅಂದ್ರೆ 3 lakh ಕೊಡ್ತೀನಿ. 2,70,000 ಗೆ ಲೋನೇ ಮಾಡ್ಕೊಡ್ತೀನಿ. 270 ತನಕ ಲೋನ್ ಆಗುತ್ತೆ. 3 lakh ಗಾಡಿ ಕೊಡ್ತೀನಿ. ಓಕೆ ಸರ್. ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್, ವೈಟ್ ಕಲರ್ ಅಲ್ಲಿ ಸರ್. 2015 ಸಿಂಗಲ್ ಓನರ್ ಡಿಸೈರ್ ಸರ್. VXI. ಓಕೆ. ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋಸ್, ನಿಮ್ ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಕವರ್ಸ್ ಇದೆ, ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. ಡೆಡ್ಲಿ ಫೈನಲ್ ಈ ಗಾಡಿನೂ ಅಷ್ಟೇ ಸರ್. 4,20,000 ಕೊಟ್ಬಿಡ್ತೀನಿ. 420ಕ್ಕ ಸರ್? ಎಸ್ ಬ್ರದರ್. ಓಕೆ ಸರ್. ಹಾಗೆ ಒಂದು ಆಲ್ಟೋ ಡೀಟೇಲ್ಸ್ ಸರ್? ಸರ್ 2013 ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋಸ್ ಬರುತ್ತೆ. ಫ್ರಂಟ್ ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ನೀಟ್ ಅಂದ್ರೆ ನೀಟ್ ಕಂಡೀಷನ್ ಇದೆ. ಓಕೆ ಸರ್. 1,95,000 ಫೈನಲ್ ಟು ಫೈನಲ್ ಕೊಡ್ತೀನಿ. ನಿಮ್ಗೆ 1.5 ಲೋನ್ ಮಾಡ್ಕೊಡ್ತೀನಿ ಸರ್. ಒಂದೇ ಪೇಮೆಂಟ್ ಅಂದ್ರೆ 1,95,000? ಎಸ್ ಬ್ರದರ್. ಲೋನ್ ಹೋಗ್ತೀನಿ ಅಂತಂದ್ರೆ 1.5 ಲೋನೇ ಆಗುತ್ತೆ. ಅಂದ್ರೆ ಇನ್ನೊಂದು 30,000 ತಗೊಂಡ್ರೆ ಸಾಕು ಗಾಡಿ ಆಗುತ್ತೆ ಸರ್. ಓಕೆ ಸರ್.
ಸರ್ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್ 2015 ಡೀಸೆಲ್ ಸರ್, ಸೆಕೆಂಡ್ ಓನರ್. ಆಗ್ಲೇ ನೋಡಿ ನೀವು ವೈಟ್ ಕಲರ್ ಸಿಂಗಲ್ ಓನರ್, ಇದು ಬಂದು ಸೆಕೆಂಡ್ ಓನರ್. ಓಕೆ, ಇದು ಬಂದು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಬ್ರದರ್. ಡೆಡ್ಲಿ ಫೈನಲ್ ನಿಮ್ಗೆ 15 ಮಾಡಲು ಪೆಟ್ರೋಲ್ ಗಾಡಿ ಸ್ವಿಫ್ಟ್ ಡಿಸೈರ್ ಓಕೆ ಸರ್, 3,95,000 ಡೆಡ್ಲಿ ಫೈನಲ್ ಕೊಡ್ತೀನಿ ಸರ್. 3,95,000. ಎಸ್ ಬ್ರದರ್. ಓಕೆ ಸರ್. ಸರ್ ಹಾಗೆ ಒಂದು ರಿಡ್ಸ್ 2013 ಸೆಕೆಂಡ್ ಓನರ್ ಡೀಸೆಲ್ VDI ಗಾಡಿ ಸರ್. ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಸರ್ ಇದು. ಓಕೆ, ನಿಮ್ಗೆ ಡೆಡ್ಲಿ ಫೈನಲ್ ನಿಮ್ಗೆ 3 ಲಕ್ಷ ಕೊಟ್ಬಿಡ್ತೀನಿ. 2013 ಸೆಕೆಂಡ್ ಓನರ್, ಪವರ್ ಸ್ಟೇರಿಂಗ್, AC, ಆಲ್ಡರ್ ಪವರ್ ಇಂಡಸ್, ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುತ್ತೆ ಬ್ರದರ್. 3 ಲಕ್ಷ ಕೊಟ್ಬಿಡೋಣ. 3 ಲಕ್ಷಕ್ಕ ಸರ್? ಎಸ್ ಬ್ರದರ್. ಓಕೆ. ಸೆಲೆರಿಯೋ, ಸಾರಿ ವ್ಯಾಗನರ್. ಇದು ಬಂದು ಸ್ಟಿಂಗ್ರೆ ಅಲ್ಲ ಸರ್, ಸ್ಟಿಂಗ್ VXA ಪ್ಲಸ್ ಗೆ ಆಪ್ಷನಲ್ ಗಾಡಿ ಇದು. ಓಕೆ, ಆಪ್ಷನಲ್ ಮಾತ್ರ ನಿಮ್ಗೆ ಪ್ರೊಜೆಕ್ಟ್ ಲ್ಯಾಂಪ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್, 2017 ಮಾಡಲ್ ಸರ್ ಇದು. ಗಾಡಿ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಡ್ಯೂಯಲ್ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಸರ್ ನಾನು ಒಂದು 11 ಇಯರ್ಸ್ ಇಂದ 12 ಇಯರ್ಸ್ ತನಕ ಗಾಡಿ ಡೀಲಿಂಗ್ ಮಾಡಿದ್ದೀನಿ. ಈ ಕಂಡೀಷನ್ ಇಷ್ಟು ನೀಟಾಗಿರೋ ಗಾಡಿ ನಾನು ಪ್ರಾಮಿಸ್ ನಾನು ನೋಡಿಲ್ಲ ಸರ್. 45,000 ಶೋರೂಮ್ ರೆಕಾರ್ಡು, ಜಸ್ಟ್ 45,000 ಅಷ್ಟೇ ಶೋರೂಮ್ ರೆಕಾರ್ಡು. ಇಷ್ಟು ಸಮೇತ ಕೊಡ್ತೀನಿ ನಾನು ನಿಮ್ಗೆ. ಓಕೆ ಸರ್, ಈ ಡೆಡ್ಲಿ ಫೈನಲ್ 380 ಕೊಡ್ತೀನಿ ಸರ್. ಬರೀ 380ಕ್ಕೆ? ಎಸ್ ಬ್ರದರ್, ಫುಲ್ಲಿ ಟಾಪ್ ಅಂಡ್ VXA ಆಪ್ಷನಲ್. ನಿಮ್ಗೆ ಆಪ್ಷನಲ್ ಬೇಡ ಅಂದ್ರೆ ಅದೇ ಕಂಡೀಷನ್ ಅಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ. ಓಕೆ, 2016 ಇದು VXA, ಅದು VXA ಪ್ಲಸ್, VXA ಪ್ಲಸ್ VXA. ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ ಸರ್ VXA ಪ್ಲಸ್ ಗೂ VXA. ನೋಡಿ ಇಲ್ಲೇ ತೋರಿಸ್ಬಿಡ್ತೀನಿ. ಪ್ರೊಜೆಕ್ಟರ್ ಹೆಡ್ಲೈಟ್ ಬರಲ್ಲ, ಹೌದು. ಮ್ಯಾಗ್ವಿಲ್ ಬರಲ್ಲ, ಹೌದು. ಸ್ಟೇರಿಯೋ ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಬರಲ್ಲ, ಇದಕ್ಕೆ ಏರ್ ಬ್ಯಾಗ್, ABS ಎಲ್ಲ ಬರ್ತವೆ. ಓಕೆ, ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ VXA ಪ್ಲಸ್ ಗೂ VXA ಬರೀ VXA ಗೂ ಎಷ್ಟು ಡಿಫರೆನ್ಸ್ ಇದೆ? ತುಂಬಾ ಡಿಫರೆನ್ಸ್ ಇರುತ್ತೆ ಬ್ರದರ್. ಆಮೇಲೆ ಇದು ಬಂದು 2016 ಆಟೋ ಗೇರ್. ಆಟೋ ಗೇರ್ ಬೆಂಗಳೂರು ಸಿಟಿಗೆ ಲಕ್ಸುರಿ ಗಾಡಿ. 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ಇದು ಡೆಡ್ಲಿ ಫೈನಲ್ ನಿಮ್ಗೆ 3 ಲಕ್ಷ ಕೊಟ್ಬಿಡ್ತೀನಿ. 3 ಲಕ್ಷಕ್ಕ ಸರ್? ಎಸ್ ಬ್ರದರ್. ಓಕೆ, ಪ್ಲಸ್ ಹೋದ್ರೆ ಒಂದು 380. ಓಕೆ ಸರ್. ಪೋಲೋ 3 ಸಿಗ್ತಾ ಇದೆ, ಅದರಲ್ಲಿ ಮೊದಲನೇ ಪೋಲೋ ಸರ್ 2012 ಡೀಸೆಲ್ ಕಂಫರ್ಟ್ ಲೈನ್ 1.2. ಇದು ನಿಮ್ಗೆ ಒಳ್ಳೆ ಮೈಲೇಜು ಬರುತ್ತೆ. ಓಕೆ, ಇದು ಬಂದು ನಿಮ್ಗೆ ಕೋಟೆಡ್ ಪ್ರೈಸ್ ಬಂದು 2,40,000 ಡೆಡ್ಲಿ ಪ್ರೈಸ್ ಕೊಡ್ತೀನಿ. 2012 ಥರ್ಡ್ ಓನರ್ ಗಾಡಿ ಡೀಸೆಲ್. ಸರ್ ಇನ್ನೊಂದು ಪೋಲೋ, ಇದು ಬಂದು ಫುಲ್ಲಿ ಟಾಪ್ ಏನ್ ಸರ್. 2020 ಮಾಡಲ್ ಐಲ್ಯಾಂಡ್ ಪ್ಲಸ್, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೀವಿ. 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಸರ್, ನಿಮ್ಗೆ 6,40,000 ಕೊಡ್ತೀನಿ. 640ಕ್ಕೆ? ಎಸ್ ಬ್ರದರ್. ಇನ್ನೊಂದು ಡೀಸೆಲ್ ಪೋಲೋ 1.5 ಲೀಟರ್. ಎಸ್ ಸರ್, ಪೋಲೋ ಡೀಸೆಲ್ ಗಾಡಿ ಇದು. ತುಂಬಾ 1.5 ಅಂದ್ರೆ ಹೆವಿ ಪಿಕಪ್ ಗಾಡಿ, ಒಳ್ಳೆ ಲಕ್ಸುರಿ ಆಗಿರುತ್ತೆ ಗಾಡಿ. ಎಸ್ ಬ್ರದರ್, 1.5 ಡೀಸೆಲ್ ಗಾಡಿ. ಇದು ಬಂದು ನಿಮ್ಗೆ ಡೆಡ್ಲಿ ಫೈನಲ್ ಸರ್ ನಿಮ್ಗೆ 4,40,000 ಕೊಟ್ಬಿಡ್ತೀನಿ. 4,40,000. ಎಸ್ ಬ್ರದರ್. ಓಕೆ ಸರ್. ಹಾಗೆ ಒಂದು i20. ಎಸ್ ಬ್ರದರ್. ಸರ್ i20 ಬಂದು ಎಲೈಟ್ ಶೇಪ್, ಲೇಟೆಸ್ಟ್ ಶೇಪ್, 2014 ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್, ಆಸ್ಟ್ ಆಪ್ಷನಲ್. ಓಕೆ, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಎಲ್ಲ ಬರುತ್ತೆ ಬ್ರದರ್. ಡೆಡ್ಲಿ ಫೈನಲ್ ನಿಮ್ಗೆ 4 ಲಕ್ಷ ಕೊಡ್ತೀನಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಕಟ್ಕೊಡ್ಬೇಕಂದ್ರೆ 4 ಇಲ್ಲ ಕಸ್ಟಮರ್ ಇನ್ಸೂರೆನ್ಸ್ ಕಟ್ಕೊಳ್ತಾರೆ 4 ಲಕ್ಷ ಕೊಟ್ಬಿಡ್ತೀನಿ ಸರ್. ಇನ್ನೊಂದು ಬಡವರ ಬಂಧು ಅಂತಾನೆ ಹೇಳ್ತಕ್ಕಂತ ಗಾಡಿ ಆಲ್ಟೋ, ಡೀಟೇಲ್ಸ್ ಕೊಡಿ ಸರ್. ಆಲ್ಟೋ K10 VXI ಫುಲ್ಲಿ ಟಾಪ್ ಏನ್ ಸರ್. ಆಟೋ ಗೇರ್ ಬ್ರದರ್ ಇದು. ಆಟೋಮೆಟಿಕ್ ಒಳ್ಳೆ ಮಾಡೆಲ್ ಗಾಡಿಲಿ ಆಟೋಮೆಟಿಕ್ ಬೇಕು ಅಂದ್ರೆ ಇದೆ ನೋಡಿ ಸರ್. 2018 ಸೆಕೆಂಡ್ ಓನರ್, 70,000 ಶೋರೂಮ್ ರೆಕಾರ್ಡ್, ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಬ್ರದರ್. ಆಟೋ ಗೇರ್ ನಿಮ್ಗೆ ಡೆಡ್ಲಿ ಫೈನಲ್ ಸರ್ 330 ಕೊಡ್ತೀನಿ. ಹೆಚ್ಚು ಕಮ್ಮಿ 3 ಲಕ್ಷ ಲೋನೇ ಆಗುತ್ತೆ ಸರ್. 330ಕ್ಕೆ ಫುಲ್ ಪೇಮೆಂಟ್, ಒಂದೇ ಪೇಮೆಂಟ್ ಆಗುತ್ತೆ. ಲೋನ್ ಹೋಗ್ತೀನಿ ಅಂತಂದ್ರೆ 3 ಲಕ್ಷ ಲೋನ್ ಆಗುತ್ತೆ. 30,000 ಗಾಡಿ ಸಿಗುತ್ತೆ, ಅದು ಕೂಡ 18 ಮಾಡಲ್. ಎಸ್ ಬ್ರದರ್. ಓಕೆ ಸರ್. ಸೆಲೆರಿಯೋ 2016 ಸೆಕೆಂಡ್ ಓನರ್, ಸೆಲೆರಿಯೋ VXI ಇದನ್ನು. ಓಕೆ, ಗಾಡಿ ವೆಲ್ ಮೇಂಟೈನ್ ಗಾಡಿ ಇದೆ, ಗಾಡಿ ನೀಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಅಷ್ಟೇ ಸರ್, ನಿಮ್ಗೆ ಮ್ಯಾಕ್ಸಿಮಮ್ 330 ಕೊಟ್ಬಿಡ್ತೀನಿ. 3,30,000. ಎಸ್ ಬ್ರದರ್. ನಿಮ್ಗೆ ಒಂದು 2.5 2 ಮುಕ್ಕ ಲೋನ್ ಆಗುತ್ತೆ. ಓಕೆ ಸರ್. ಆಲ್ಟೋ K10 ಡೀಟೇಲ್ಸ್ ಸರ್. 2014 70,000 ಶೋರೂಮ್ ರೆಕಾರ್ಡ್, ಸೆಕೆಂಡ್ ಓನರ್. ಸೊ ನಿಮ್ಗೆ ಇದು 2,45,000 ಡೆಡ್ಲಿ ಫೈನಲ್ ಕೊಡ್ತೀನಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಕಟ್ಕೊಡ್ತೀನಿ 2,45,000ಗೆ ಡೆಡ್ಲಿ ಫೈನಲ್ ಸರ್. ಇದು ನೋ ನೆಗೋಷಿಯೇಬಲ್ ಬ್ರದರ್. 2,40,000. ಹೌದು ಬ್ರದರ್. ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ನಿಮ್ಗೆ ಒಂದು 2 ಲಕ್ಷ ತನಕ ಲೋನ್ ಆಗುತ್ತೆ. ಸರ್ ಹಾಗೆ ಒಂದು i10 ಸಿಗ್ತಾ ಇದೆ ಲೋ ಪ್ರೈಸ್ ಅಲ್ಲಿ, ಡೀಟೇಲ್ಸ್ ಕೊಡಿ ಸರ್. 2014 ಮಾಡಲು 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ ಬ್ರದರ್. ಡೆಡ್ಲಿ ಫೈನಲ್ ನಿಮ್ಗೆ 270 ಕೊಡ್ತೀನಿ. ಅದರಲ್ಲಿ ನಿಮ್ಗೆ 220 ಇಂದ 230 ಲೋನೇ ಮಾಡ್ಕೊಡ್ತೀನಿ. ಮಾಡಲ್ ಯಾವ್ದಂದ್ರೆ ಸರ್? 2015 ಸಿಂಗಲ್ ಓನರ್. 15 ಸಿಂಗಲ್ ಓನರ್. ಎಸ್ ಬ್ರದರ್. ಸರ್ ಇನ್ನೊಂದು ಲೋ ಬಜೆಟ್ ಅಲ್ಲಿ ರೆನಾಲ್ಟ್ ಕ್ವಿಡ್ ಕೊಟ್ಬಿಡಿ. 2016 ಮಾಡಲು ಸೆಕೆಂಡ್ ಓನರ್, 60,000 ಶೋರೂಮ್ ಮೇಂಟೆನೆನ್ಸ್ ಸರ್. ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಗಾಡಿ. ನಿಮ್ಗೆ ಡೆಡ್ಲಿ ಫೈನಲ್ ಇದು ಅಷ್ಟೇ ಸರ್, 2.5 ಲಕ್ಷ ಕೊಟ್ಬಿಡ್ತೀನಿ. 16 ಮಾಡಲ್, ಬರೀ 2.5. ಹೌದು ಬ್ರದರ್. ನಿಮ್ಗೆ ಒಂದು 2 ಲಕ್ಷ ತನಕ ಲೋನ್ ಆಗುತ್ತೆ. ಸರ್ ಹೋಂಡಾ ಬ್ರಿಯೋ ಸರ್. ಹೋಂಡಾ ಬ್ರಿಯೋ 2013 ಸಿಂಗಲ್ ಓನರ್ ಬ್ರದರ್.
2.5 ಲಕ್ಷ ಕೊಟ್ಬಿಡೋಣ. ಇದನ್ನು 2.5 ಖಂಡಿತ 16 ಮಾಡಲ್. ಹೌದು ಬ್ರದರ್. ಕ್ವಿಡ್ 16 ಮಾಡಲ್, ಇದು 13. ಓಕೆ. ಹೋಂಡಾ ಬ್ರಿಯೋ 13 ಮಾಡಲ್, ಕ್ವಿಡ್ 16 ಮಾಡಲ್, Yes, brother. ಎರಡೂನು 2.5. ಖಂಡಿತ ಬ್ರದರ್. ಓಕೆ ಸರ್, ಇಟಿಯೋಸ್ ಲೀವಾ ಸರ್ 2013 ಬೆಂಗಳೂರಿಗೆ ತುಂಬಾ ಸ್ಮಾಲ್ ವೆಹಿಕಲ್, ನೀಟ್ ಒಳ್ಳೆ ಮೈಲೇಜ್ ಬೇಕಂದ್ರೆ, ಒಳ್ಳೆ ಲಕ್ಸುರಿ ಗಾಡಿ ಬೇಕಂದ್ರೆ ETS ಗಾಡಿ ತಗೋಬೇಕು ಸರ್. ಹೌದು. ಇದು ಬಂದು ETS ಲೀವಾ 80 to 90% ಟೈರ್ಸ್ ಇದೆ. ಓಕೆ. ಡೆಡ್ಲಿ ಫೈನಲ್ ಇದು ಅಷ್ಟೇ ಸರ್. 13 ಸೆಕೆಂಡ್ ಓನರ್ 80,000 ಡ್ರಿವನ್ 330 ಕೊಟ್ಬಿಡ್ತೀನಿ. 330 ಸರ್. ಎಸ್ ಬ್ರದರ್. ಅದರಲ್ಲೂ ನಿಮ್ಗೆ 2.5 ಲೋನ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ. ಎಸ್ ಬ್ರದರ್. ಸರ್ ಕೊನೆದಾಗಿ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ಗೆ ಏನಕ್ಕೆ ಬರಬೇಕು ಕಸ್ಟಮರ್? ಸರ್ ಮೇನು ನಿಮ್ಮಲ್ಲಿ ಯಾವ ಇಲ್ಲಿ ನಮ್ಮಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. 2%. RTO ಚಾರ್ಜ್ 6,000 7,000 ಇರಲ್ಲ, ಜಸ್ಟ್ 2,500. 2,500 ಅಷ್ಟೇ. ಅಷ್ಟೇ ಬ್ರದರ್. ಬೇರೆಯವ್ರ ತರ ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಅದಕ್ಕೆ ಇದಕ್ಕೆ ಏನಿರಲ್ಲ ಸರ್. ಲೋನ್ ಹೋಗಂಗಿದ್ರೆ ಲೋನ್ ಆಫ್ ಫೈನಾನ್ಸ್ ಅವ್ರ ನಂಬರ್ ಕೊಟ್ಟಿರ್ತೀವಿ, ಅವ್ರು ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ. ಲೋನ್ ಕಂಪ್ಲೀಟ್ ಆದ್ಮೇಲೆ ವೆಹಿಕಲ್ ಡೆಲಿವರಿ ಕೊಡ್ತೀವಿ. ಓಕೆ ಸರ್, ಇದು RC ಟ್ರಾನ್ಸ್ಫರ್ ಎಲ್ಲ ಎಷ್ಟು ದಿವಸ ಟೈಮ್ ತಗೊಳ್ಳೋದು ಸರ್? ಮ್ಯಾಕ್ಸಿಮಮ್ ನೀವು ಫುಲ್ ಕ್ಯಾಶ್ ಕೊಟ್ರೆ ನಮ್ಮ ಕಡೆಯಿಂದ 1 ಮಂತ್ ಆಟೆ. ಲೋನ್ ಹೋದ್ರೆ ಅವ್ರು ಮಿನಿಮಮ್ 2 ಮಂತ್ಸ್ ಮಾಡೇ ಯಾಕಂದ್ರೆ ಫೈನಾನ್ಸ್ ಅವರೆಲ್ಲ ಇದು ಮಾಡಿ ಕೊಡೋದ್ರಿಂದ ಸೊ ಇದಾಗುತ್ತೆ ಸರ್. ಓಕೆ ಸರ್, ಯಾವ್ಯಾವ ಗಾಡಿ ಮೇಲೆ ಲೋನ್ ಆಗುತ್ತೆ ಸರ್? 2012 ಮೇಲೆ ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಲೋನ್ ಆಗ್ತಾವ್ರೆ. 2012 ಮಾಡಲ್ ಮೇಲೆ ಯಾವುದೇ ಗಾಡಿ ಇದ್ರೂ ಲೋನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಿಗೂ ಲೋನ್ ಆಗುತ್ತೆ 12 ಮೇಲೆ ಇದ್ರೆ. ಎಸ್. ಓಕೆ ಸರ್, ಕೊನೆದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸರ್ ನ್ಯೂ ಸ್ಟಾಕ್ಸ್ ತುಂಬಾ ಬರೋದ್ರಲ್ಲಿದೆ. ಒಂದು i10 ವೈಟ್ ಕಲರ್ ಬರೋದ್ರಲ್ಲಿದೆ ನಾಳೆ. ಆಮೇಲೆ ಹೋಂಡಾ ಅಮೇಜ್ ಡೀಸೆಲ್ VX ಫುಲ್ಲಿ ಟಾಪ್ ಅಂಡ್ ಲೇಟೆಸ್ಟ್ ಗಾಡಿಗಳು ಬರ್ತಿದೆ. ಆಮೇಲೆ ಬನ್ನಿ. ಆಮೇಲೆ ದಯವಿಟ್ಟು ರಿಕ್ವೆಸ್ಟ್, ದಯವಿಟ್ಟು 8-8:30 ಮೇಲೆ ಕಾಲ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ 12 o'clock 1 o'clock ಎಲ್ಲ ದಯವಿಟ್ಟು ರಿಯಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಫೋನ್ ಸ್ವಿಚ್ ಆನ್ ಮಾಡಿರೋ ಎಮರ್ಜೆನ್ಸಿ ಏನ್ ಕಾರ್ ಇರ್ತವೆ ಅಂತ ಅಷ್ಟೊತ್ತಿನ ಸರ್ ಫೋಟೋ ಕಳಿಸಿ ಅಂತ ದಯವಿಟ್ಟು ಫೋನ್ ಮಾಡಬೇಡಿ. ಬೆಳಿಗ್ಗೆ ಕಾಲ್ ಮಾಡಿ ನಾವು ಶೇರ್ ಮಾಡ್ತೀವಿ. ನೈಟ್ ಹೊತ್ತು ಮಾತ್ರ ರಿಕ್ವೆಸ್ಟ್ ಬೇಡ. ಸ್ನೇಹಿತರೆ, ನೋಡ್ಕೊಂಡು ನೀವು ಆದಷ್ಟು ಬೆಳಿಗ್ಗೆ ಒಂದು 9 ಗಂಟೆಯಿಂದ ಸಂಜೆ ಒಂದು 9 ಗಂಟೆ ಈ ನಡುವೆ ಯಾವಾಗಾದ್ರೂ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ಆದಷ್ಟು ನೀವು ನೈಟ್ ಒಂದು 9 ಗಂಟೆ ಮೇಲೆ ಕಾಲ್ ಮಾಡೋದನ್ನ ಕಡಿಮೆ ಮಾಡ್ಲಿ ಸರ್. ಅಷ್ಟೇ, ಇನ್ನೇನು ರಿಕ್ವೆಸ್ಟ್ ಇಲ್ಲ, ಅದೊಂದು ರಿಕ್ವೆಸ್ಟ್ ಅಷ್ಟೇ. ಓಕೆ ಸರ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್. ಓಕೆ.